ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹ್ಯಾಪಿ ಕ್ರಿಯೇಟರ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ತುಮಕೂರಲ್ಲಿ ನಡೀತಿರುವಂತಹ ತುಮಕೂರು ಉತ್ಸವಕ್ಕೆ. ತುಮಕೂರು ಉತ್ಸವ ನಡೀತಾ ಇರೋದು ನಮ್ಮ ಗ್ಲಾಸ್ ಹೌಸಲ್ಲಿ, ತುಮಕೂರಿನ ಗ್ಲಾಸ್ ಹೌಸಲ್ಲಿ. ಇವತ್ತು ನಾವು ಬಂದಿರೋದು ತುಮಕೂರಿನ ಗ್ಲಾಸ್ ಹೌಸ್. ಸೊ ಗ್ಲಾಸ್ ಹೌಸಲ್ಲಿ ಏನೆಲ್ಲ ಯಾವ ರೀತಿಯಾಗಿ ಒಂದು ಎಕ್ಸಿಬಿಷನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತಂತಂದರೆ, ನಿಜವಾಗ್ಲೂ ಒಳಗಡೆ ಹೋಗೋವರೆಗೂ ಈ ರೀತಿ ಇದೆ. ಸುಮ್ಮನೆ ಮೇಲ್ಗಡೆ ಫೋಟೋಸ್ ಎಲ್ಲ ನೋಡ್ಬಿಟ್ಟು ಏನೋ ಅವತಾರ್ ಫೋಟೋಸ್ ಸಿಗೋದು ಅಂದರೆ, ಬಟ್ ಒಂದು ಮಿನಿ ಅವತಾರನೇ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಈ ವಿಡಿಯೋ ನೋಡ್ತಾ ಇರೋವಂಥ ನೀವೆಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ನೋಡಿದ್ವಿ ಅವತಾರ್. ನಾವು ಒಳಗಡೆ ಬಂದಿದ ತಕ್ಷಣ ನಮಗೆ ಒಂಥರ ಮೈಯೆಲ್ಲ ರೋಮಾಂಚನಕಾರಿಯಾಗುತ್ತೆ ಇದನ್ನು ನೋಡ್ತಾ. ಈ ರೀತಿ ಲೈಟಿಂಗ್ಸ್, ಸೇಮ್ ಒಂದು ಮಿನಿ ಅವತಾರ ಪ್ಲೇಸಸ್ ಏನಿದೆ ಆ ಪ್ಲೇಸ್ನ ಮರದ ಒಂದು ತೋಟಗಳನ್ನ ಯಾವ ರೀತಿಯಾಗಿ ಇವರು ಮಾಡಿದ್ದಾರೆ ಅನ್ನೋದು ಇದರಲ್ಲಿದೆ. ಸೊ ನೋಡಿ, ನೀವು ಕೂಡ ನಿಮಗೂ ಇಷ್ಟ ಆದರೆ, ಅದರಲ್ಲೂ ತುಮಕೂರು ಜನತೆಗೆ ಈ ಒಂದು ಪ್ಲೇಸ್ ಇಷ್ಟ ಅನಿಸಿದ್ರೆ, ಈಗ ಸಮ್ಮರ್ ಇದೆ, ಮಕ್ಕಳಿಗೆ ರಜೆ ಇದೆ, ಆರಾಮಾಗಿ ಮಕ್ಕಳನ್ನು ಕರ್ಕೊಂಡು ಬಂದರೆ ಸಂಜೆ 6ರಿಂದ 10 ಇರುತ್ತೆ, ಆರಾಮಾಗಿ ಫುಲ್ ನೋಡಿಕೊಂಡು ಹೋಗ್ಬೋದು. ಒಂದೊಂದು ಲೈಟಿಂಗ್ಸ್ನ ನೋಡ್ತಾ ಇದ್ದೀವಿ. ನಾವು ಕೂಡ ಆ ಫಿಲಮಲ್ಲಿ, ಅವತಾರ್ ಫಿಲಮಲ್ಲಿ ಏನಾಗುತ್ತೆ, ಮನುಷ್ಯರೆಲ್ಲ ಅವರು ಇದರಲ್ಲಿ ಅವತಾರ ಇದಕ್ಕೆ ಹೋಗಿ ಅವರೇ ಆ ರೀತಿ ಹಾಕ್ತಾರೆ. ಸೊ ನಾವು ಅದೇ ರೀತಿ ಇದರೊಳಗಡೆ ಬಂದುಬಿಟ್ಟಿದ್ದೀವಿ. ರೀತಿ ಒಂದು ಪಿಕ್ಚರ್ಸ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡಿ ನಮಗೆ ತುಂಬ ಖುಷಿನೇ ಆಯಿತು. ನಾನು ಇಷ್ಟು ದಿನ ಹೋಗೋದಿಲ್ಲ, ಹಾಗೆ ಮನೆಗೆಲ್ಲ ರಿಲೇಟಿವ್ಸ್ ಬಂದಿರಲ್ಲ ಅಂತಂದ್ಬಿಟ್ಟು ಮಕ್ಕಳೆಲ್ಲ ತುಂಬ ಎಲ್ಲಾದರೂ ಹೋಗೋಣ ಅಂತೇಳಿ ಹೇಳ್ತಾಯಿದ್ರು. ಹಾಗಾಗಿ ಎಕ್ಸಿಬಿಷನ್ ಇದೆ, ನೋಡೋಣ ಅಂತೇಳಿ ಹೋದ್ವಿ. ಆಗ ಬಂದಿದ್ದು ನಾವು ತುಮಕೂರು ಉತ್ಸವ, ಗ್ಲಾಸ್ ಹೌಸಲ್ಲಿ ನಡೀತಾ ಇರುವಂತಹ ತುಮಕೂರು ಉತ್ಸವಕ್ಕೆ. ಅಲ್ಲಿ ಹೋಗೋಂಗಿಲ್ಲ, ಲೈಟ್ಸ್ ಎಲ್ಲ ಹಾಕಿದಾರಲ್ಲ. ಒಂದು ಎಕ್ಸಿಬಿಷನ್ಗೆ ಎಂಟ್ರಿ ಫೀಸ್ ಬಂದುಬಿಟ್ಟು 80 ರೂಪೀಸ್ ಇದೆ. ಪ್ರತಿಯೊಬ್ಬರು ನಾವು ಎಷ್ಟು 6-7 ಮೆಂಬರ್ಸ್ ಬಂದಿದ್ವಿ, 80 ರೂಪೀಸ್ ಕೊಟ್ಟು ಒಳಗಡೆ ಬಂದಿದ್ವಿ. ಸೊ ಒಳಗಡೆ ಬಂದಾದಮೇಲೆ ನಾವು ನೋಡಬೇಕು ಒಂದು ಅವತಾರ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹ್ಯಾಪಿ ಕ್ರಿಯೇಟರ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ನಮ್ಮ ತುಮಕೂರಲ್ಲಿರುವಂತಹ ಗ್ಲಾಸ್ ಹೌಸ್ಗೆ. ಗ್ಲಾಸ್ ಹೌಸಲ್ಲಿ ಒಂದು ಸ್ಪೆಷಲಿ ಇದ್ದೀವಿ. ಇವತ್ತು ನಾವು ಬಂದಿದ್ವಿ ನಮ್ಮ ತುಮಕೂರಲ್ಲಿರುವಂತಹ ಗ್ಲಾಸ್ ಹೌಸ್ಗೆ. ಗ್ಲಾಸ್ ಹೌಸಲ್ಲಿ ಇವತ್ತು ನಾವು ನೋಡ್ತಾ ಇರೋದು ಅವತಾರ್. ತುಂಬ ಸಮಾಧಾನವಾಗಿ ಪೀಸ್ಫುಲ್ ಆಗಿ ಎಲ್ಲರೂ ನೋಡಿರ್ತೀರಾ ಅದನ್ನು ಅಂತ. ಆ ಒಂದು ಅವತಾರ್ ಮೂವಿನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ನೋಡ್ತಾ ಬಂದರೆ ಒಂದ್ಸರಿ ನೋಡಿ ಹೇಗಿದೆ ಅಂತ. ನೀವು ಕೂಡ ಅವತಾರ್ ಒಳಗಡೆ ಹೋದ ಹಾಗಿದೆ. ತುಂಬ ಚೆನ್ನಾಗಿ ಯಾವಾಗಲೂ ಮಾಡಿದ್ದಾರೆ. ಒಂದು ಅವತಾರ್ ಮೂವಿ ಏನು ಪಿಕ್ಚರ್ಸ್ನ ತುಂಬ ಚೆನ್ನಾಗಿದೆ, ತುಂಬ ಸೂಪರ್ ಎಲ್ಲ. ಸೊ ನಾನು ಸಕ್ಕತ್ತಾಗಿದೆ. ನನ್ನ ಫ್ಯಾಮಿಲಿ ಕೂಡ ಬಂದಿದ್ದೀವಿ. ನೀವು ಕೂಡ ತುಮಕೂರಲ್ಲಿರುವಂತಹ ಎಲ್ಲ ಜನತೆ ಈ ಒಂದು ಎಕ್ಸಿಬಿಷನ್ಗೆ ಬಂದು ಒಂದು ಸಾರಿ ನೋಡ್ಕೊಂಡು ಹೋಗಿ. ತುಂಬ ಸಖತ್ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಪರ್ಚೇಸಿಂಗ್ ಮಾಡೋರಿಗಂತೂ ಸೂಪರಾಗಿದೆ. ಆದರೆ ಸ್ವಲ್ಪ ರೇಟ್ಗಳು ಹೆಚ್ಚು ಕಮ್ಮಿ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ತಿನ್ನಲಿಕ್ಕಿರ್ಬೋದು, ಹಾಗೆ ಲೇಡೀಸ್ ಐಟಮ್ಸ್, ಹೆಣ್ಮಕ್ಳು ಯೂಸ್ ಮಾಡುವಂಥ ಬ್ಯೂಟಿ ಕ್ಲಿಪ್ಸ್ ಇರ್ಬೋದು, ಹಾಗೆ ಮನೆಗೆ ಯೂಸ್ ಮಾಡುವಂಥ ಉಪ್ಪಿನಕಾಯಿ ಮನೆಯಿಂದ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಎಷ್ಟೊಂದು ಥರ ವೆರೈಟಿ ಮಾಡಿದ್ದಾರೆ. ಮತ್ತು ಕ್ಲಾತ್ಸ್ ಕೂಡ ಇದೆ, ಬಟ್ಟೆ ಕ್ಲಾತ್ಸ್ ಎಲ್ಲ 250ಗೆ ಅಲ್ಲಿ ಸಿಗ್ತಾ ಇದೆ. ಹಾಗೆ ಮಕ್ಕಳಿಗೆ ಬೇಕಾಗಿರುವಂಥ ಡ್ರೆಸ್, ರಾಗಿ ಸಂಡಿಗೆ ನಮ್ಮ ಸ್ವದೇಶಿ ರಾಗಿ ಸಂಡಿಗೆ ಕೂಡ ಬಂದಿದೆ. ಉಪ್ಪಿನಕಾಯಿ ಅಂತೂ ವೆರೈಟಿ ಇದೆ. ನೋಡಿ ಎಷ್ಟು ವೆರೈಟಿ ಉಪ್ಪಿನಕಾಯಿಗಳಿದೆ. ಸೊ ನಿಮಗೂ ಇಷ್ಟ ಆದರೆ ತೊಗೊಂಡೋಗಿ ಟೇಸ್ಟ್ ಮಾಡಿ. ಫಸ್ಟು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಎಲ್ಲ ಥರದ ಉಪ್ಪಿನಕಾಯಿ, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ, ನಿಂಬೆಕಾಯಿ ಉಪ್ಪಿನಕಾಯಿ, ಮೆಣಸಿನ್ಕಾಯಿ ಉಪ್ಪಿನಕಾಯಿ, ಹಾಗಲಕಾಯಿ ಉಪ್ಪಿನಕಾಯಿ ಎಲ್ಲ ಇದೆ. ಹಾಗೆ ಗ್ಯಾರಂಟಿ ಐಟಮ್ಸ್ ಕೂಡ ಬಿಟ್ಟಿದ್ದಾರೆ. ಸೊ ಗ್ಯಾರಂಟಿ ಐಟಮ್ಸ್ ತಗೊಳ್ಳೋರು ತಗೋಬೋದು. ಹಾಗೆ ಮಕ್ಕಳಿಗೆ ಟಾಯ್ಸ್ ಎಲ್ಲ ಇದೆ. ಟಾಯ್ಸ್, ಚಾಕ್ಲೇಟ್ಸು, ಮನೆಗೆ ಬೇಕಾಗಿರುವಂತಹ ಉಪಯೋಗ ಎಲ್ಲ ಇದರಲ್ಲಿ ಇಟ್ಟಿದ್ದಾರೆ. ಸೊ ನಮಗೆ ಏನು ಇಷ್ಟ ಆಗುತ್ತೋ ಅದನ್ನು ತಗೋಬೋದು. ಇಷ್ಟ ಮುಂದಕ್ಕೆ ಹೋಗ್ಬೋದು. ಸೊ ನಾನೇನಿಲ್ಲ, ಇದರಲ್ಲಿ ಒಂದು 4 ಥರದ ಚಾಕ್ಲೇಟ್ಸ್ ತೊಗೊಂಡೆ. ಚಾಕ್ಲೇಟ್ಸ್ ಮತ್ತು ಸಂಡಿಗೆ ತಗೊಂಡಿಲ್ಲ. ಎಲ್ಲ ಥರದ ಸಂಡಿಗೆ ಕೂಡ ಇಟ್ಟಿದ್ದಾರೆ. ಸಂಡಿಗೆಗಳು ಟಾಯ್ಸ್ಗಳು ವೆರೈಟಿ ಟಾಯ್ಸ್. ಮಕ್ಕಳನ್ನ ಕರ್ಕೊಂಡೋದ್ರೆ ಅವ್ರು ಕೇಳೋದೇ ಟಾಯ್ಸ್. ಸೊ ಹಾಗಾಗಿ ಪರ್ಸ್ಗಳಿದೆ. ಗೃಹ ಉಪಯೋಗ ಚಾಟ್ಸ್ ಕೂಡ ಇದೆ. ಸ್ಪೆಷಲ್ ಚಾಟ್ಸ್ ಅಂತ ಚಾಟ್ಸ್ ಅಷ್ಟೊಂದು ಲೈಕ್ ಆಗಲ್ಲ. ಪರವಾಗಿಲ್ಲ, ಹೋದ್ರೆ ಇನ್ನೇನು ತಿಂಡಿಗೆ ಬೇರೆ ಆಪ್ಷನ್ ಇರೋದಿಲ್ಲ. ಹಾಗಾಗಿ ಎಲ್ಲರಿಗೂ ತಿಂದಿನ ತಂಗಿ ಇದು ಬಾಳೆಕಾಯಿ ಬಜ್ಜಿ ತೊಗೊಂಡು, ಮಗಳು ಪಾನಿಪೂರಿ ತೊಗೊಂಡು, ಮಗ ಗೋಬಿ ತೊಗೊಂಡ. ಹೀಗೆ ಒಬ್ಬೊಬ್ಬರು ಒಂದೊಂದು ವೆರೈಟಿ. ನಮ್ಮ ಮನೆಯವರು ಪಾವ್ ಭಾಜಿ ತೊಗೊಂಡು. ಸೊ ಈ ಥರ ಒಬ್ಬೊಬ್ಬರು ಒಂದೊಂದು ತೊಗೊಂಡ್ರು. ನೋಡಿ ಕೊಲಂಬಸಲ್ಲಿ ಕೂಡ ಕುತ್ಕೊಂಡು ನಾನಂತೂ ಹೋಗಲಿಲ್ಲ, ನನಗೆ ಭಯ ಆಗುತ್ತೆ ಅಂತ. ಸೊ ನಾನು ಮಕ್ಕಳು ಮತ್ತು ನಮ್ಮ ಮನೆಯವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಸೊ ತುಂಬಾ ಇಷ್ಟ ಆಯಿತು, ನಾನು ತುಂಬ ಲೈಕ್ ಆಯಿತು. ನೀವು ಕೂಡ ನಿಮ್ಗೆ ಇಷ್ಟ ಆದರೆ ಬಂದು ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಅಣ್ಣ ಸಿಂಗಲ್ ಅನ್ಸುತ್ತೆ, ಎಲ್ಲ ಫೀಡ್ ಮಾಡಬೇಕು. ಅವಣ್ಣ ಗೊತ್ತೈತೆ, ಇಲ್ಲ ಇಲ್ಲ ಆಯ್ತಾ ಕಿರ್ಚಾಟ ತಲೆ ಸುತ್ತೈತೆ. ಮೇಡಮ್ ಕಣ್ಣು ಬಿಡಕ್ಕಾಯ್ತಾ ಇಲ್ಲ, ನೀನು ಹೋಗಿರ್ಬೇಕಾಯ್ತು. ಅವ ಅಣ್ಣಂಗ ಫ್ರೆಂಡ್ಸ್, ಈ ಒಂದು ಎಕ್ಸಿಬಿಷನ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ಸಾರಿ ನನ್ನ ಚಾನಲ್ ತುಂಬ ಹೊಸದಾಗಿ, ಹಳೇದೇ ಇರ್ಬೋದು, ಹೊಸದಾಗಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋಸ್ಗಳನ್ನ. ಹೇಗೆ ಬಂದರೂ ಏನೇ ಬಂದರೂ ನಮ್ಮ ಜನತೆ ಎಲ್ಲ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಅಣ್ಣಂಗೆ ಆಯ್ತಲ್ಲ Good night.
ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.